ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಒಂಟೆ ಮತ್ತು ಸೂಜಿ ಕಣ್ಣು. ರೆಫರೆನ್ಸ್ ಪುಟ 4658, ಪುಟದ ಸಂಖ್ಯೆ 91-92. ಘನವಂತ ಯವನಸ್ಥನಿಗಾದ ಪರೀಕ್ಷೆ. ನಮ್ಮ ಕರ್ತನು ಪ್ರಯಾಣ ಮಾಡುವಾಗ ಒಬ್ಬನು ಹೀಗೆ ಹೇಳಿಕೊಂಡಿರುವುದನ್ನು ಕೇಳಿದ್ದನು. ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು? ಆತನು ಸರಿಯಾದ ಕಲ್ಪನೆಯುಳ್ಳವನಾಗಿದ್ದನು. ಅದೇನೆಂದರೆ, ನಿತ್ಯ ಜೀವವು ಮಾನವ ಕುಲದ ಮುಂದಿರುವ ಎಲ್ಲ ಭವ್ಯವಾದ ನಿರೀಕ್ಷೆಗಳಲ್ಲಿ ಅತ್ಯುನ್ನತವಾಗಿ ಅವಶ್ಯವಿರುವ ನಿರೀಕ್ಷೆ ಎಂಬುದು. ಈ ಪ್ರಶ್ನೆಯ ಬಗ್ಗೆ ನಾವು ಹರ್ಷವುಳ್ಳವರಾಗಿದ್ದೇವೆ, ಕಾರಣ ಅದು ಸ್ಫೂರ್ತಿದಾಯಕ ಉತ್ತರವನ್ನು ಹೊರಗೆಡಹುತ್ತದೆ. ಅದರಲ್ಲಿ ಪ್ರತಿಯೊಬ್ಬನೂ ಆಸಕ್ತನಾಗಿರುವನು. ಈ ಪ್ರಸ್ತುತ ಜೀವಿತವು ನಿತ್ಯ ಜೀವದ ಮಾರ್ಗಕ್ಕೆ ನಡೆಸುವುದೆಂಬುದನ್ನು ಹೊರತುಪಡಿಸಿದ್ದಲ್ಲಿ ಅದಕ್ಕೆ ಇರುವ ಬೆಲೆ ಏನು? ಮರಣವು ನಮ್ಮನ್ನು ನಿರಂತರವಾಗಿ ಅಳಿಸಿ ಹಾಕುವುದೆಂಬುದು ಖಚಿತವಾದಲ್ಲಿ ನಾವು ಎಷ್ಟು ತೀವ್ರವಾಗಿ ನಷ್ಟಪಟ್ಟವರಾಗುವೆವೆಂಬುದು ನಮಗೆ ಅನಿಸಬೇಕು. ಈ ಜೀವಿತದಲ್ಲಿ ನಾವು ಪರಿಗಣನೆ ಮಾಡಲು ಅರ್ಹವಾದದ್ದು ಅದೆಷ್ಟು ಅಲ್ಪವಾಗಿರುವುದು. ನಿತ್ಯ ಜೀವಕ್ಕಾಗಿ ಹಾತೊರೆಯುವ ನಮ್ಮ ಹೃದಯದ ಹಂಬಲಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಇದು ಬಹು ಅಲ್ಪದ್ದಾಗಿರುವುದು. ಈ ಯವನಸ್ಥನ ಮನಸ್ಸಿನಲ್ಲಿರುವುದನ್ನು ಹೊರಗೆಡವಿ ಅವನನ್ನು ಕಟ್ಟುಪಾಡಿಗೆ ತರಲು ನಮ್ಮ ಕರ್ತನು ಈ ಪ್ರಶ್ನೆಯನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸುವವನಾಗಿ ಹೀಗೆ ಹೇಳಿದನು. ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ? ನನ್ನನ್ನು ಒಳ್ಳೆಯ ಬೋಧಕನೆಂದು ಯಾಕೆ ಗುರುತಿಸಿ ಹೇಳುತ್ತಿ? ನಾನು ಹೇಳಿಕೊಳ್ಳುವಂತೆ ಆ ಮೆಸ್ಸಿಯನಾಗಿರುವೆನು. ಇಲ್ಲವಾದಲ್ಲಿ ಒಬ್ಬ ಸೋಗುಗಾರನಾಗಿದ್ದು ಒಳ್ಳೆಯವನಾಗಿರುವುದಿಲ್ಲ. ನನ್ನನ್ನು ಮೆಸ್ಸಿಯನೆಂದು ಒಪ್ಪಿಕೊಳ್ಳುವೆಯೋ? ನೀನು ಒಪ್ಪಿಕೊಳ್ಳದಿದ್ದಲ್ಲಿ ನನ್ನನ್ನು ಒಳ್ಳೆಯವನೆಂದು ಹೇಳಲು ಅಥವಾ ಎಲ್ಲ ಒಳ್ಳೆಯತನದ ಚಿಲುಮೆಯಾಗಿರುವ ದೇವರಿಂದ ಯಾವ ಒಳ್ಳೆಯದು ಹೊರಟು ಬರುವುದಿಲ್ಲವೆಂದು ಒಪ್ಪಿಕೊಂಡು ಹೇಳಲು ನಿನಗೆ ಹೇಗೆ ಸಾಧ್ಯ? ಆದರೆ ನೀನು ನಿತ್ಯ ಜೀವಕ್ಕೆ ಸೇರಬೇಕೆಂದಿದ್ದರೆ ದೇವರಾಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂದು ಅವನಿಗೆ ಉತ್ತರವಾಗಿ ಹೇಳಿದನು. ಆ ಯವನಸ್ಥನು ಉತ್ತರವಾಗಿ ಅವು ಯಾವುವು ಎಂದಿದ್ದನು. ಗುರುವು, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಮತ್ತು ನಿನ್ನ ಹಾಗೆಯೇ ನಿನ್ನ ನೆರೆಯವನನ್ನು ಪ್ರೀತಿ ಮಾಡಬೇಕು ಎಂಬಿವುಗಳೇ ಎಂದು ಹೇಳಿದ್ದನು. ಆ ಯವನಸ್ಥನು ಉತ್ತರವಾಗಿ, ಇವೆಲ್ಲಕ್ಕೂ ಸರಿಯಾಗಿ ನಡೆದುಕೊಂಡಿದ್ದೇನೆ, ಇನ್ನೇನು ಕಡಿಮೆಯಾಗಿರಬಹುದು ಎಂದು ಕೇಳಿದ್ದನು. ಆತನು ಒಬ್ಬ ಆದರ್ಶ ಯುವಕನಾಗಿದ್ದು ಯೇಸು ಅವನನ್ನು ಪ್ರೀತಿಸಿದ್ದನು. ಆತನು ಯಹೂದ್ಯರ ನಿಯಮವಿಧಿಗಳನ್ನು ತನ್ನ ತಿಳುವಳಿಕೆಯ ಸಾಮರ್ಥ್ಯಗಳಿಗನುಸಾರವಾಗಿ ಕೈಕೊಂಡಿದ್ದನೆಂಬುದು ಸ್ಪಷ್ಟವಾಗಿತ್ತು. ತಾನು ತನ್ನ ನೆರೆಯವನನ್ನು ಪ್ರೀತಿಸುತ್ತಿದ್ದೇನೆಂದು ನೆನೆಸಿದ್ದನು. ಆದರೆ ಇದು ತಪ್ಪೆಂದು ಕರ್ತನು ಅವನಿಗೆ ಮುಂದಿನ ಸಲಹೆಯನ್ನು ಕೊಡುವುದರ ಮೂಲಕವಾಗಿ ತೋರಿಸಿಕೊಟ್ಟಿದ್ದನು. ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು. ಭೂಲೋಕದಲ್ಲಿರುವುದಕ್ಕೆ ಬದಲಾಗಿ ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು. ಲೋಕದಲ್ಲಿ ನಿನಗಿರುವ ಕೀರ್ತಿ ಘನತೆಯನ್ನು ತ್ಯಜಿಸಿ ನೀನು ಬಂದು ನನ್ನನ್ನು ಹಿಂಬಾಲಿಸು. ಆಹಾ, ವ್ಯಥೆಯಿಂದ ನೊಂದ ಸ್ಥಳದ ಮೇಲೆ ಹೇಗೆ ಕೈ ಇಡಬೇಕೆಂಬುದು ಕರ್ತನಿಗೆ ತಿಳಿದಿತ್ತು. ಆ ಯವನಸ್ಥನು ಕರ್ತನ ಬಳಿಗೆ ತನ್ನನ್ನು ಕೊಚ್ಚಿಕೊಳ್ಳುವವನಾಗಿ ಬಂದಿದ್ದನು. ಯಾರಾದರೂ ಲೋಕದಲ್ಲಿ ದೈವಿಕ ಏರ್ಪಾಡುಗಳಿಗೆ ಹೊಂದಿಕೊಂಡು ನಡೆಯಲು ಯತ್ನಿಸುವವನಾಗಿದ್ದರೆ ಅದು ತಾನೇ ಎಂಬುದು ಅವನಿಗೆ ಬಹು ಖಚಿತವಾಗಿತ್ತು. ಗುರುವಿನ ಸಮ್ಮತಿ ಪಡೆದವನಾಗಿ ಆತನು ತನಗೆ ನೀನು ಈ ಒಂದು ನಿಯಮಕ್ಕೆ ಹೊರತಾಗಿರುವಿ ಎಂದು ಹೇಳುವುದನ್ನು ಕೇಳಿಸಿಕೊಳ್ಳಬಹುದೆಂದು ತಿಳಿದಿದ್ದನು. ಆದರೆ ಗುರುವು, ನೀನು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಿದ್ದಲ್ಲಿ ಕನಿಷ್ಠ ಪಕ್ಷದಲ್ಲಿ ನೀನು ಸುಖವಾಗಿರುವಂತೆಯೂ ಆ ನೆರೆಯವನು ಸುಖವಾಗಿರುವಂತೆಯೂ ಪರಿಶ್ರಮಿಸುತ್ತಿ ಎಂದು ಹೇಳಿರಲಿಲ್ಲ. ಆತನು ಬಹು ಐಶ್ವರ್ಯದಿಂದ ಸಂತೃಪ್ತನಾಗಿರುವಲ್ಲಿ
ತನ್ನಂತೆಯೇ ಪ್ರೀತಿಸುತ್ತಿರುವುದಾಗಿ ನೆನೆಸಿದ್ದ ತನ್ನ ನೆರೆಯವರಲ್ಲಿ ಕೆಲವರು ಕಡು ಬಡವರಾಗಿ ಅತಿ ದುಃಖಿತರೂ ಸಹ ಆಗಿದ್ದರು. ಈ ಪರಿಸ್ಥಿತಿಯಲ್ಲಿನ ತೊಡಕನ್ನು ತಾನು ಕಂಡುಕೊಳ್ಳುವಂತೆ ಯೇಸುವು ಮಾಡಿದಾಗ ಆತನು ಆ ಕ್ಷಣವೇ ಅದನ್ನು ಗ್ರಹಿಸಿಕೊಂಡಿದ್ದನು. ಆತನು ಹಿಂದೆಂದೂ ಇಲ್ಲದ ರೀತಿಯಲ್ಲಿ ತನ್ನನ್ನು ತಾನು ಕಂಡುಕೊಂಡಿದ್ದನು. ಆತನಿಗೆ ಇದು ಒಂದು ಪರೀಕ್ಷೆಯಾಗಿ ಒದಗಿ ಬಂದಿತ್ತು. ಇದರಂತೆಯೇ ನಮ್ಮೆಲ್ಲರ ವಿಷಯವೂ ಇರುವುದು. ದೇವರ ರಾಜ್ಯವು ಬಹು ಬೆಲೆಯುಳ್ಳ ಒಂದು ಮುತ್ತಾಗಿಯೂ ಒಂದು ನಿಧಿಯಾಗಿಯೂ ಇದ್ದು ಅದಕ್ಕೆ ಒಂದು ದೊಡ್ಡ ಬೆಲೆ ಇರುವುದೆಂದು ಅದನ್ನು ಪಡಕೊಳ್ಳಲು ನಮ್ಮೆಲ್ಲದವನ್ನು ತರಬೇಕಾಗಿರುವುದೆಂದು ಹಿಂದಿನ ಒಂದು ಪಾಠವು ನಮಗೆ ತೋರಿಸಿಕೊಟ್ಟಿತು. ಈ ಪಾಠವು ಅದೇ ಅಂಶವನ್ನು ತೋರಿಸಿಕೊಡುತ್ತದೆ. ಇತರರು ಮಾಡುವಂಥ ತಪ್ಪನ್ನು ನಾವು ಮಾಡಿದವರಾಗಿ ಆ ಯವನಸ್ಥನು ಒಂದು ಗೌರವಾನ್ವಿತವಾದ ಜೀವಿತವನ್ನು ನಡೆಸಿ ಪರಲೋಕವನ್ನು ಪಡೆಯುವುದರಲ್ಲಿ ವಿಫಲನಾಗಿದ್ದು, ಕರ್ತನ ಶಿಷ್ಯನಾಗಲು ತನಗಿರುವುದೆಲ್ಲವನ್ನು ಬಿಟ್ಟು ಬಿಡದ ಕಾರಣ ನಿತ್ಯ ಯಾತನೆಗೆ ದೊಬ್ಬಲ್ಪಡುವನೆಂದು ಭಾವಿಸದೇ ಇರೋಣ. ಆತನಿಗೆ ಆ ರಾಜ್ಯವನ್ನು ಕಳಕೊಂಡಂತೆ ಮುಂದೆ ನಿತ್ಯಯಾತನ ನರಳುವಿಕೆ ಇಲ್ಲದೆಯೇ ಇದು ಸಾಕಷ್ಟಾದ ದಂಡನೆಯಾಗಿತ್ತು. ಮಾನವ ಕುಲದಲ್ಲಿನ ಇಂಥ ಸದಸ್ಯರು 1000 ವರ್ಷ ಆಳ್ವಿಕೆಯ ರಾಜ್ಯದಲ್ಲಿನ ಆಶೀರ್ವಾದಕರವಾದ ಸನ್ನಿವೇಶಗಳಲ್ಲಿ ನಿಸ್ಸಂದೇಹವಾಗಿಯೂ ಬಹುಶೀಘ್ರವಾಗಿ ಅಭಿವೃದ್ಧಿ ಹೊಂದುವವರಾಗಿಯೂ ಕ್ರಿಸ್ತನಲ್ಲಿ ಆಯಲ್ಪಟ್ಟವರಿಗೆ ಮಾತ್ರವಿರುವ ರಾಜ್ಯ ಪ್ರಭಾವವನ್ನು ಹೊಂದಲು ಯೋಗ್ಯರಲ್ಲದವರಾದರೂ ಮನುಷ್ಯ ಸ್ವಭಾವದಲ್ಲಿನ ಪರಿಪೂರ್ಣತೆಯನ್ನು ಪಡೆದುಕೊಳ್ಳುವರು. ಹಾಗೂ ಕ್ರಿಸ್ತನಲ್ಲಿ ಆಯಲ್ಪಡುವವರು ಯಾರೆಂದರೆ ಆ ವಿಶೇಷ ಬಹುಮಾನವನ್ನು ಹೊಂದುವ ಸಲುವಾಗಿ ತಮ್ಮ ಜೀವಿತ ಹಾಗೂ ತಮ್ಮದೆಲ್ಲವನ್ನು ಸಂತೋಷದಿಂದ ತ್ಯಾಗ ಮಾಡುವಂಥವರೇ.